ಸ್ವತಂತ್ರ ಸಿಕ್ಕು 79 ವರ್ಷನೇ ಸ್ಟಾರ್ಟ್ ಆಯಿತು. ಇವಾಗ ನಾವು ಆಚರಣೆ ಮಾಡ್ತಾ ಇರೋದು 79ನೇ ವರ್ಷ. ಸಿಕ್ಕಿರೋ ಸ್ವಾತಂತ್ರ್ಯನ ಕಸಿದುಕೊಂಡಂಗೆ ಆಗೈತೆ ಪರಿಸ್ಥಿತಿ. ಅಂದರೆ ನೀವೆಲ್ಲೇ ಪ್ರಶ್ನೆ ಮಾಡೋಕ್ಕೆ ಹೋದರೆ, ನೀವೆಲ್ಲೂ ಹೋರಾಟ ಮಾಡೋಕ್ಕೆ ಹೋದರೆ ನಮ್ಗಳಿಗೆ ಬೆಲೆನೇ ಇಲ್ಲ. ವೋಟ್ ಹಾಕಿದವ್ರ ಪರಿಸ್ಥಿತಿ ಏನಾಗೈತೆ, ಒಟ್ಟು ಚೋರಿ. ದೇಶದಲ್ಲಿ ವೋಟ್ ಚೋರಿ ಆಗ್ಯಾದವ. नमस्कार, मैं राजनीतिक परिवार में पैदा हुआ. जब मैं छोटा सा था 1980 में प्रियंका और मैं घर में ले ही बनाते थे, रात को निकलकर पोस्टर चिपकाते थे. चुनाव समझता हूं. 20 साल से मैं स्वयं चुनाव लड़ रहा हूं. पोलिंग कैसे होती है, पोलिंग बूथ कैसे मैनेज किया जाता है, वोटर लिस्ट, फॉर्म 17, ये सब मैं गहराई से समझता हूं. कुछ समय पहले हमें दाल में काला लगा. चुनाव के नतीजे आते थे, मूड एक तरीके का होता था, रिजल्ट दूसरे तरीके का. ಆದರೆ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ, ಚುನಾವಣಾ ಆಯೋಗ ಹೇಳುತ್ತೆ ಡೇಟಾ ಚೆಕ್ ಮಾಡೋಕ್ಕೆ 3000 ವರ್ಷ ಬೇಕಾಗುತ್ತಂತೆ. अगर 8 घंटे भी रोज देखेगा तो 3600 साल लगेंगे उसको देखने में. 3600 years he will take to see. Why does he want it? Let us ask this question from the person. ನಾವು ಹೇಳೋದೇನೆಂದರೆ 3000 ವರ್ಷ ಅಲ್ರಿ, 30,000 ವರ್ಷ ತೊಗೊಳ್ಳೋರು ಚೆಕ್ ಮಾಡೋದಕ್ಕೆ. ನೀವು ಡೇಟಾ ಕೊಡಿ ಮೊದಲು. ವಿಡಿಯೋ ಡೇಟಾ ಬೇಕು, ಎಲ್ಲ ಥರದ್ದು ಏನು ಎಲೆಕ್ಟ್ರಿಕಲ್ ಮಾಹಿತಿ ಕೊಡಬೇಕಂತ ಇದೆಯಲ್ಲ ಅದನ್ನೆಲ್ಲ ಕೊಟ್ಬಿಡಿ. ಮಾಹಿತಿ ಕೊಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಏನೇನಾದರೂ ಮಾತಾಡ್ತಾರಲ್ರಿ ಇವರು. ಸ್ನೇಹಿತರೆ, ಒಬ್ಬ ವಿಪಕ್ಷ ನಾಯಕ ಇಂಥ ದೊಡ್ಡ ಆರೋಪ ಮಾಡ್ತಾ ಇದ್ದಾನಪ್ಪ ಅಂತಂದರೆ ಇದನ್ನು ಸೀರಿಯಸ್ ಆಗಿ ತೊಗೊವಂಥ ಮ್ಯಾಟ್ರ್ ಇದು. ಇದನ್ನು ಇಲ್ಲಿಗೆ ಬಿಡೋಣ. ನಮ್ಮ ದೇಶಕ್ಕೆ ಹಿರಿಯರು ಸ್ವತಂತ್ರ ಸಿಗಬೇಕಂತ ಅವರು ಪ್ರಾಣ ತ್ಯಾಗ ಮಾಡಿ ಸ್ವತಂತ್ರ ಕೊಟ್ಟೋಗಿದ್ದಾರೆ ರೀ. ಆದರೆ ನಮ್ಮ ದೇಶದಲ್ಲಿ ಇವಾಗ ನಮ್ಮ ಡೆಮೋಕ್ರಸಿ ಹೆಂಗಿದೆ ಅಂದರೆ, ದೇಶದಲ್ಲಿ ಅತ್ಯಾಚಾರಗಳು ಹೆಚ್ಚಾಗ್ತಿವೆ. ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ನ್ಯಾಯನೇ ಸಿಗ್ತಾ ಇಲ್ಲ. ಅಂದರೆ ನಮ್ಮ ದೇಶ ಯಾವ ಮಟ್ಟಿಗೆ ಹೋಗಿ ನಿಂತಿದೆ ಅಂದರೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯರಿಗೆ ನ್ಯಾಯ ಇನ್ನೂವರೆಗೂ ಸಿಕ್ಕೇ ಇಲ್ಲ. ಅಲ್ಲ ರೀ, ನ್ಯಾಯದ ಮೇಲೆ ಇರೋ ಭರವಸೆನ ಹೋಗ್ಬಿಡುತ್ತಲ್ವ ಸಿಕ್ಕಿಲ್ಲ ಅಂದರೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೋದರೆ SSC ಎಕ್ಸಾಮು ಸ್ಕ್ಯಾಮ್ ಅದು ಮೊನ್ನೆ, ಆಮೇಲೆ ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿದ್ದವು. ಅದ್ರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ. ನಾವು ಏನೇ ಮಾಡಿದ್ರು ಟ್ರೆಂಡಿಂಗ್ ನ್ಯೂಸ್, ಏನಾದರೂ ಟ್ರೆಂಡಿಂಗ್ ಇದ್ದರೆ ಅದಷ್ಟೇ ನೋಡಿಕೊಂಡು ಅದನ್ನಷ್ಟೇ ಫಾಲೋ ಮಾಡಿಕೊಂಡು ಒಂದಿಷ್ಟು ದಿವಸ ಸ್ಟೇಟಸ್ ಹಾಕ್ಕೊಂಡು ಒಂದಿಷ್ಟು ದಿವಸ ಬಾಯ್ ಬಿಡ್ಕೊಂಡು ಬಿಟ್ಬಿಡೋದು ಅಲ್ಲಿಗೆ. ಮುಂದೆ ಹೋರಾಟಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ವಿಚಾರನೂ ಮಾಡೋದಿಲ್ಲ. SSC ಎಕ್ಸಾಮ್ ಸ್ಕ್ಯಾಮ್ ಆದಾಗ ಶಿಕ್ಷಕರು ಹೋರಾಟ ಮಾಡೋದು. ಶಿಕ್ಷಕರು ಎಲ್ಲರಿಗೂ ಒಯ್ದುಬಿಟ್ಟು ಜೈಲಲ್ಲಿ ಇದು ಸ್ಟೇಷನಲ್ಲಿ ಇರಿಸೋದು, ಅವರಿಗೆ ಟಾರ್ಚರ್ ಕೊಡೋದು, ಸ್ಟ್ರೈಕ್ ಮಾಡೋಕ್ಕೆ ಬಿಟ್ಟಿಲ್ಲ. ಎಲ್ಲರಿಗೂ ಒಂದು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ವ ನಮ್ಮ ದೇಶದಲ್ಲಿ? ಅಂದರೆ ಆ ಮಟ್ಟಿಗೆ ನಾವು ಇವಾಗ ಬಂದು ನಿಂತಿದ್ದೀವಿ. ಸ್ವತಂತ್ರ ಸಿಕ್ಕಿದೆಯೋ ಇಲ್ವೋ ಅಂತ ಪ್ರಶ್ನೆ ನಿಮ್ಮಲ್ಲೇ ಮಾಡಿಕೊಳ್ಳಿ. ಸಿಕ್ಕಿದೆಯೇ ಇಲ್ವಾ, ಉತ್ತರ ನಿಮ್ಮಲ್ಲೇ ಕಂಡುಕೊಳ್ಳಿ. ಇವಾಗ ನಮ್ಮ ವಿಷಯಕ್ಕೆ ಬರೋಣ. ನಮ್ಮ ಸಿಂದಗಿ ತಾಲೂಕಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಗುರು. ಹಾಯ್ ಬ್ರೋ, ಇದು ಸಿಂದಗಿ RD ಪಾಟೀಲ್ ಕಾಲೇಜ್ ಮುಂದೆ ಯಾವ ಥರ ಆಗ್ತಾಯಿದೆ ನೋಡ್ರಿ. ಈ ಗುಂಡಿಗಳು ನೋಡ್ರಿ, ಈ ಗುಂಡಿಗಳು ಮುಚ್ಚಿದಾರ ಇಲ್ಲ, ಹೊಸ ರೋಡ್ಗಳು ಮಾಡ್ತಾಯಿದಾರ ಇಲ್ಲ, ಬರೇ ಲೈಟ್ಗಳು ಹಾಕಿ ನಾವು ನೈಟಲ್ಲಿ ಅಟ್ಟೆ ಶೋ ಕೊಡ್ತೀವಂದರೆ ಇದನ್ನೆಲ್ಲ ಕ್ಲೀನ್ ಮಾಡೋರು ಯಾರು? ನೀವು ಹೇಳ್ರಿ. ನೋಡಿ ಗುಂಡಿಗಳು ನೋಡ್ರಿ ಹೆಂಗದವ. ಇದು ಬಂದಾಳ್ ಕ್ರಾಸ್ ರೋಡ್. ಬಂದಾಳ್ ರೋಡ್ ನೋಡ್ರಿ ಹೆಂಗೈತಿ. ನೇರು ನಿಂತ್ಕೊಂಡ್ಬಿಟ್ಟದ. ಚಂದ್ರಲೋಕದಾಗೂ ಇಟ್ಟು ಗುಂಡಿ ಇರ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ನೋಡಿ ಕೆಸರಾಗ ಜಾರಕೊಂಡು ಬಿದ್ದರೆ ಹಂಗಾಲಕ್ಕಿಲ್ರಿ ಜನರ ಪರಿಸ್ಥಿತಿ. ಇದು ಬಂದಾಳ್ ನೋಡ್ರಿ. ಬಸ್ಸು ನಿಂತ್ಬಿಟ್ಟೈತಿ, ಸ್ಟೂಡೆಂಟ್ ಹಬ್ಬ ಥರ. ಇದು ರಾಡಿ ರಾಡಿ ರಾಡಿ. ಸಿಂದಗಿ ಡೆವಲಪ್ ಆಗಿದೆ ಅನ್ನೋರಿಗೆ ಅಷ್ಟೇ ಇದು. ಪೊಲೀಸ್ ಸ್ಟೇಷನ್ ಇಲ್ಲಿ ಅಷ್ಟೇ ನೋಡ್ರಿ. ಪಾರ್ಕಿಂಗ್ ಮಾಡೋಕ್ಕೆ ಸರಿಯಾಗಿ ಜಾಗ ಮಾಡ್ಕೊಂಡ್ರೆ. ಇದು ಅಂಬೇಡ್ಕರ್ ಸರ್ಕಲ್ ಮುಂದೆ ಇದು ನೋಡ್ರಿ ಎಂಥ ತೆಗ್ಗೈತಿ. ಕಚರಗಳು ಎಲ್ಲಿ ಬೇಕಲ್ಲಿ ಬಿದ್ದಾವ. ಬಸ್ ಸ್ಟ್ಯಾಂಡ್ ನೋಡ್ರಿ, ಸಿಂದಗಿ ಬಸ್ ಸ್ಟ್ಯಾಂಡ್ ಹೆಂಗೈತಿ. ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಇಲ್ಲಿ. ನೋಡ್ರಿ ಎಲ್ಲ ಕಡೆ ಕಚರ ಹೆಂಗೆ ಬಿದ್ದದ, ಧೂಳು ಇದು ಕೆಸರಾಗೈತಿ. ಈ ಬ್ರಿಡ್ಜ್ ಅಂತೂ ಯಾವಾಗ ಮಾಡಿದ್ರೆ ಗೊತ್ತಿಲ್ಲ. ಇದು ಎಲ್ಲೂ ಟೊಂಕ ಮಾಡೋ ನೀರು ನಿಂದಿರ್ತು ನೋಡ್ರಿ. ಅಬ್ಬಾ ಇದು ನೋಡ್ರಿ, ಇದು 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 ಚಂದ್ರಲೋಕ ಕಂಡಂಗೆ ಐತಿ ಅಲ್ವಾ.
ಈ ಥರ ಆಗಿದೆ ನಮ್ಮ ಸಿಂದಗಿ. ಈ ಥರ ಇದನ್ನೇ ನಾವು ಅಭಿವೃದ್ಧಿ ಆಗಿದೆಯಪ್ಪ, ಸಿಂದಗಿ ಅಭಿವೃದ್ಧಿ ಮಾಡತ್ತಾರಪ್ಪ. ನಡವರ್ಕ್ ಇರೋದು ಹಳೆ ಡಿವೈಡರ್, ಅದರ ಮೇಲೆ ಅದು ಕಿತ್ತಿ ಹೊಸದು ಮಾಡೋ ಪ್ರಯತ್ನ ಇಲ್ಲ. ಕಚರಗಳು ನೋಡ್ರಿ ಬ್ರೋ. ನಮ್ಮ ಬಗ್ಗೆ ಹೇಳಿದ್ವಿ. ನೋಡ್ರಿ, ಈಗ ನೀರು ಎಲ್ಲಿದು ಬರ್ತಾವೋ ಗೊತ್ತಿಲ್ಲ, ಗಟ್ರದ್ದು ಬರ್ತಿರ್ಬೋದು. ಗಟ್ರ ನೀರು ರೋಡ್ ಮೇಲೆ, ಅದಕ್ಕೆ ಅಂತ ಗಟ್ರ ಇಲ್ಲ. ಕಚರ ನೋಡ್ರಿ ಅಂತ ತುಂಬ್ಕೊಂಡದು. ಎಷ್ಟು ಗಲೀಜ ನೋಡ್ರಿ ಹೆಂಗೈತಿ ರೋಡು. ಮಾಲಾರ್ಪಣೆ ಮಾಡಿಬಿಟ್ರಿ ಅವ್ರಿಗೆ, ಹೋಗಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟವ್ರಿಗೆ. ಇಲ್ಲಂತೂ ಹೇಳೋರು ಕೇಳೋರು ಯಾರು ಇಲ್ಲ ನೋಡ್ರಿ. ಎಲ್ಲ ಉಸುಕ ಹಾಕ್ಯಾರ, ಗಾಡಿ ನಡವರ್ಗೆ ನಿಂದ್ರಿಸ್ಯಾರ. ಇಲ್ಲಂತೂ ಯಾರು ಹೇಳೋರು ಕೇಳೋರು ಇಲ್ಲ. ಪುನೀತ್ ರಾಜ್ಕುಮಾರ್ ಸರ್ಕಲ್, ಕರ್ನಾಟಕ ರತ್ನ, ಕನಕ ಸರ್ಕಲ್. ಇಲ್ಲಿಂದ ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ವಾಮಿ ಸರ್ಕಲ್. ಇಲ್ಲಿ ಯಾವುದೋ ಕೆಲಸ ಮಾಡಕತ್ತಾರ್ರಿ, ಮಾಡ್ತಾಯಿದ್ದಾರೆ. ಯಾವುದೋ ಒಂದು ಕೆಲಸ ಮಾಡಲಿ, ಒಳ್ಳೆಯದು. ನೋಡ್ರಿ, ಉದ್ಘಾಟನೆ ಮಾಡಿಲ್ಲ ಇನ್ನೂ ಸ್ವಾಮಿ ಸರ್ಕಲ್, ಎಷ್ಟೋ ವರ್ಷಗಳಾಯಿತು. ಇದು ನೋಡ್ರಿ ಎಷ್ಟು ಕ್ಲೀನ್ ಆಯ್ತಪ್ಪ ಸಿಂದಗಿ, ಅಂದರೆ ಹಿಂಗೈತೆ ಸಿಂದಗಿ. ಇವೆಲ್ಲ ಥರದ ರೋಡ್ ನೋಡ್ರಿ ಸ್ನೇಹಿತರೆ. ಆಮೇಲೆ ನೀವು ಕಮೆಂಟ್ಗಳು ಮಾಡೋದು ಬೇಡ, ಏನೋ ಮಾಡೋದು ಬೇಡ, ಶೇರ್ ಮಾಡಿರಿ, ಇದ್ರ ಬಗ್ಗೆ ಧ್ವನಿ ಎತ್ತಿರಿ. ಸಾಧ್ಯ ಆದ್ರೆ ನಮ್ಗೆ ಕೈ ಜೋಡಿಸ್ರಿ. ನೋಡ್ರಿ ಹ್ಯಾಂಗೆ ಕಚ್ಚರ ತುಂಬ್ಕೊಂಡದು. ಬ್ರೋ, ಈ ಥರ ಆಗಿದೆಯಪ್ಪ ಸಿಂದಗಿ.